ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಹಿಂದಿನ ವರ್ಷದಲ್ಲಿ ನಡೆದಿರುವ ಲ್ಯಾಂಡ್ ಸರ್ವೇಯರ್ ಈ ಒಂದು ಎಕ್ಸಾಮಲ್ಲಿ ಕೇಳಿರುವ ಸ್ಪೆಸಿಫಿಕ್ ಪೇಪರಿನ ಒಂದು ಮ್ಯಾಥಮೆಟಿಕ್ಸ್, ಜಿ ಕೆ, ಅದೇ ರೀತಿ ಫಿಸಿಕ್ಸ್ ಆಗಲಿ ಮತ್ತು ಜಿಯೋಗ್ರಫಿಕಲ್ ಕ್ವೆಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಈಗ ಹಿಂದಿನ ಕ್ವೆಶನ್ಸ್ಗಳಲ್ಲಿ ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀವಿ. ಓಕೆನಾ? ಸೊ ಇದು ಈ ಒಂದು ಲ್ಯಾಂಡ್ ಸರ್ವೇರಿನ 13ನೇ ಕ್ಲಾಸು. ಓಕೆನಾ? ಸೊ ಈ ಒಂದು 13ನೇ ಕ್ಲಾಸ್ ಅಂದರೆ ಈಗ ಆಲ್ರೆಡಿ 12 ಪ್ಲಸ್ ಮತ್ತು ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಅಂತ 6 ಕ್ಲಾಸಸ್ ಮಾಡಿದ್ದೀವಿ. ಸೊ ಮೋರ್ ದ್ಯಾನ್ 25 ಪ್ಲಸ್ ಆರ್ 30 ವಿಡಿಯೋಸ್ ನಿಮಗೆ ಈ ಒಂದು ಲ್ಯಾಂಡ್ ಸರ್ವೇಯರ್ ರಿಲೇಟೆಡು ನಿಮಗೆ ನೋಡಲಿಕ್ಕೆ ಸಿಗ್ತಾವ. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಕ್ವೆಶನ್ ನೋಡಿ, 20 feet by 15 feet ಸ್ವಿಮ್ಮಿಂಗ್ ಪೂಲ್ ಈಸ್ ಸರೌಂಡೆಡ್ ಬೈ 2 feet. ಓಕೆನಾ? ಇಲ್ಲಿ ಕ್ವೆಶನು ಇಂಗ್ಲೀಷಲ್ಲಿ ಹೇಳ್ತೀನಿ. ಓಕೆನಾ? ಬಟ್ ಅದನ್ನು ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ಇವು ಪ್ರಾಬ್ಲಮೆಟಿಕ್ ಮ್ಯಾಕ್ಸಿಮಮ್ಮ ಇಂಗ್ಲೀಷಲ್ಲಿ ಬಿಡಿಸಿದ್ರೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆನಾ? ಯಾಕೆಂದರೆ ಮ್ಯಾಕ್ಸಿಮಮ್ ಎಲ್ಲ ಮ್ಯಾಥಮೆಟಿಕಲ್ ಈ ಫಾರ್ಮುಲೆ ಎಲ್ಲ ಇಂಗ್ಲೀಷಲ್ಲಿ ಇರ್ತಾವಲ್ಲ. ಓಕೆನಾ? ಸೊ ಈಗ 15 feet ಬೈ 20 feet ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಸರೌಂಡೆಡ್ ಬೈ 2 feet ವೈಡ್ ಸೈಡ್ ವಾಕ್. ಅಂದರೆ ಈಗೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಸರೌಂಡೆಡ್ ಬೈ 2 feet ವೈಡ್ ಸೈಡ್ ವಾಕ್, ಅಂದರೆ ಇಷ್ಟು 2 feet ವೈಡ್ ಇದೆ ಅದು. ಓಕೆನಾ? ಸೊ ಸರೌಂಡೆಡ್ ಬೈ 15 by 20 ಇದು ಇದೆ ಚೌರಸ. ಓಕೆನಾ? ಚೌರಸ ಅಲ್ಲ, ಆಯತ್ತ. ಸೊ ಅ ಫೆನ್ಸ್ ಆನ್ ದ ಎಡ್ಜ್ ಆಫ್ ದಿ ಸೈಡ್ ವಾಕ್ ಎನ್ಕ್ಲೋಜಸ್ ದ ಹೋಲ್ ಪೂಲ್ ಏರಿಯಾ. ಇಲ್ಲಿ ಸೈಡ್ ಎಲ್ಲ ಏನು ಮಾಡ್ಯಾರಪ್ಪ, ಒಂದು ಫೆನ್ಸ್, ಒಂದು ಬೇಲಿಯನ್ನು ಹಾಕಿದ್ದಾರೆ. ಓಕೆನಾ? ಸೊ ಈಗ ವಾಟ್ ಈಸ್ ದ ಏರಿಯಾ ಆಫ್ ದಿ ಸ್ಕ್ವೇರ್ ಫೀಟ್ ಆಫ್ ಓನ್ಲಿ ದ ಸೈಡ್ ವಾಕ್. ಅಂದರೆ ಇಲ್ಲಿ ನೋಡಿ, ಈಗ ಇದೊಂದು 20 by 15 ಇದೆ, ಇದರ ಸರೌಂಡೆಡು ಏನಿದೆಯಪ್ಪ, ಒಂದು 2 meter ವೈಡ್. ಇಷ್ಟು ಈ ಒಂದು 2 meter ವೈಡು ಏನಿದೆ, ಇಷ್ಟು ನೋಡಿ, ಇಷ್ಟು ಚಿಕ್ನೆಸ್ ಅಂದರೆ ವೈಡು. ಇಷ್ಟು ಒಂದು ಸೈಡ್ ವಾಕಿಗೆ ಒಂದು ಸ್ಪೇಸ್ ಇದೆ. ಸೊ ವಾಟ್ ಈಸ್ ದ ಏರಿಯಾ ಇನ್ ಸ್ಕ್ವೇರ್ ಫೀಟ್ ಆಫ್ ಓನ್ಲಿ ದ ಸೈಡ್ ವಾಕ್. ಅಂದರೆ ಈ ಒಂದು ಸ್ಕ್ವೇರ್ ಫೀಟ್ದು ಸೈಡ್ ವಾಕ್ ಏರಿಯಾ ಎಷ್ಟು? ಓಕೆನಾ? ಸೊ ಈಗ ಮೊದಲಿಗೆ ಏರಿಯಾ ಆಫ್ ದಿ ಪೂಲ್ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ದಿ ಪೂಲ್ ಏನಪ್ಪ? ಏರಿಯಾ ಆಫ್ ದಿ ಪೂಲ್ ಅಂದರೆ ಏನು? ಸೊ ಅಂದರೆ ಇದು 20 by 15 ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಬರುತ್ತೆ. ಸೊ ಬ್ರೆಡ್ತ್ ಇಂಟು ಹೈಟ್ ಅಥವಾ ಬ್ರೆಡ್ತ್ ಇಂಟು ವಿಡ್ತ್ 20 into 15 ಅಂತ ಬರುತ್ತೆ. ಸೊ ಎಷ್ಟು ಆಯಿತು? 300 ಆಯಿತು. 300 ಸ್ಕ್ವೇರ್ ಫೀಟ್. ಓಕೆನಾ? ಸ್ಕ್ವೇರ್ ಫೀಟ್. ನೆಕ್ಸ್ಟ್ ಏರಿಯಾ ಆಫ್ ದಿ ಪೂಲ್ ಪ್ಲಸ್ ವಾಕ್ವೇ. ಏರಿಯಾ ಆಫ್ ದಿ ಪೂಲ್ ತೆಗೆದು ಪ್ಲಸ್ ವಾಕ್ವೇ ತೆಗೆದು ಹೇಗಂದ್ರೆ, ಈಗ ನೋಡಿ, ಇದು ಇಷ್ಟಿದೆ, ಇದರ ಸುತ್ತಮುತ್ತ ಇದು ಇಷ್ಟಿದೆ. ಓಕೆನಾ? ಇದು 2 meter ವೈಡ್ ಇದೆ. ಓಕೆನಾ? ಸೊ ಈಗ ಇಲ್ಲಿ ಏನಾಗತ್ತಪ್ಪ ಅಂದರೆ, ಇದು 2 meter ವೈಡು, ಈ ಕಡೆ 2 meter ವೈಡು, ಈ ಕಡೆ 2 meter ವೈಡು, ಅಂದರೆ ಎಲ್ಲ ಕಡೆ 2 meter ವೈಡ್ ಇರುತ್ತೆ. ಸೊ ಇದೇನು ಮಾಡಬೇಕು ನಾವು ಈಗ? ಏರಿಯಾ ಆಫ್ ದಿ ಹೋಲ್ ಸ್ವಿಮ್ಮಿಂಗ್ ಪೂಲ್. ಓಕೆನಾ? ಇಲ್ಲಿ ಹಂಗೆ ಇದು 15 ಇದೆ ಅಥವಾ ಇದು 20 ಇದೆ. ಓಕೆನಾ? ಸೊ ಇದು 20 ಇದೆ, 20 ಈ ಕಡೆ ಇಲ್ಲಿ ಎಷ್ಟು 2, ಈ ಸೈಡ್ 2. ಓಕೆನಾ? ಅಂದರೆ 2 side 2. ಸೊ ಪ್ಲಸ್ 2 of 2. ಓಕೆನಾ? ಹೋಲ್ ಬ್ರಾಕೆಟ್ ಸ್ಕ್ವೇರ್ ಇಂಟು 15 ಪ್ಲಸ್ ಇದು ಹೈಟು ನೋಡಿ. ಈಗ ಇದು ಇಷ್ಟು ಇದೆಯಲ್ಲ 15,
ಇದಿಷ್ಟು 15 ಇದೆ, ಇದರಲ್ಲಿ ಪ್ಲಸ್ 2 ಸೈಡ್ಸು. ಓಕೆನಾ? ಸೊ ಇಲ್ಲಿ ಏನು ಬರ್ತದಪ್ಪ, 20 + 4 ಅಂದರೆ 24, 15 + 4 ಅಂದರೆ 24 × 19. ಓಕೆನಾ? ಟೋಟಲ್ ಎಷ್ಟು ಬರ್ತಿದ್ದು 456 ಫೀಟ್ ಸ್ಕ್ವೇರ್ ಅಂತ ಬಂತು. ಸೊ ಈಗ ನೀವೀಗ ಚೌರಸ್ದು ತೆಗೆದ್ರೆ, ಓಕೆನಾ, ಈಗ ಇದೊಂದು ಸರೌಂಡಿಂಗ್ ಪೂಲು ತೆಗೆದ್ರಿ, ಅದ್ರ ಸುತ್ತಮುತ್ತದು ಸೈಡ್ ವಾಕ್ವೇನು ಕೂಡ ಪ್ಲಸ್ ಮಾಡಿ ಫೈಂಡ್ ಔಟ್ ಮಾಡಿದ್ರೆ, ಈಗ ನಮಗೇನು ಬೇಕಾಗಿದೆ, ಏರಿಯಾ ಆಫ್ ದಿ ವಾಕ್ವೇ ಅಷ್ಟೇ. ಇದೆ ನೋಡಿ, ಜಸ್ಟ್ ಅ ಮಿನಿಟ್, ಇಷ್ಟಿದೆಯಲ್ಲ ನೋಡ್ರಿ, ಇದಷ್ಟೇ ನಮಗಿದೆ, ಎಷ್ಟು ಏರಿಯಾ ಐತೆ ಅನ್ನೋದು ಬೇಕಾಗೈತಿ. ಈಗ ಟೋಟಲ್ ಸಿಕ್ಕೈತಿ, ಟೋಟಲ್ರಾಗ ಇದು ರೆಕ್ಟ್ಯಾಂಗಲ್ ಏರಿಯಾ ಮೈನಸ್ ಮಾಡಿದ್ರೆ ಆನ್ಸರ್ ಆಟೋಮೆಟಿಕ್ ಸಿಗುತ್ತೆ. ಈ 456 ಒಳಗೆ 300 ಮೈನಸ್ ಮಾಡಿದ್ರೆ ಅಂದರೆ 450 - 300 ಮಾಡಿದ್ರೆ ಅದು ವಾಕವೇದು ಸೈಡ್ ವಾಕವೇದು ಸಿಗುತ್ತೆ 156 ಸ್ಕ್ವೇರ್ ಫೀಟ್. ಸೊ ಆನ್ಸರ್ ಏನು ಬರುತ್ತಪ್ಪ, ಸೈಡ್ ವಾಕವೇ ಎಷ್ಟು 156 ಸ್ಕ್ವೇರ್ ಫೀಟ್. ಓಕೆನಾ? ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನಿಲ್ಲ ರೀ, ಇಷ್ಟೇ ತಿಳ್ಕೊಳ್ಳೋದು, ಸಿಂಪಲಾಗಿ ಹೇಳ್ತೀನಿ. 20 ಫೀಟ್ ಬೈ 15 ಫೀಟು ಇದು ರೆಕ್ಟ್ಯಾಂಗಲ್, ಇದಕ್ಕೆ ಸೈಡು 2 ಇದೆ. ಸೊ ಇದು ಈ ಕಡೆ 2 ಹೆಚ್ಚಿಗೆ, ಈ ಕಡೆ 2, ಈ ಕಡೆ 2, ಈ ಕಡೆ 2. ಸೊ 2 × 2 ಮಾಡೋದು. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. A regular polygon has an interior angle of 135 degrees. How many sides does it have? ಈಗ ಇದು ಎಷ್ಟು ಈಜಿ ಇದೆ ನೋಡಿ ಫೈಂಡ್ ಔಟ್ ಮಾಡಲಿಕ್ಕೆ. ಈಗ ಆ್ಯಂಗಲ್ ಕೊಟ್ಟಿರಂದ್ರೆ ಪಾಲಿಗಾನ್ದು, ಸೊ ಅದ್ರ ಸೈಡ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು? ಓಕೆನಾ? ಸೊ ಅದಕ್ಕೆ ಫಾರ್ಮುಲಾ ಇದೆ, ಸಿಂಪಲ್ಲು. ಅದನ್ನು ನೀವು ಬಾಯಕ್ ಮಾಡಿದ್ರೆ ಅಂದರೆ ಈಜಿ ಆಯಿತು. ಸೊ ನಮಗಿಲ್ಲಿ ಗೊತ್ತಿದೆ, ವಿ ನೋ ದ್ಯಾಟ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎನಿ ಪಾಲಿಗಾನ್, ಓಕೆನಾ, ಹ್ಯಾವಿಂಗ್ ದ n ಸೈಡ್ಸ್ ಈಸ್ ಏನು ಬರ್ತಪ್ಪ, n ಸೈಡ್ಸ್ ಏನು ಬರುತ್ತೆ, ಹ್ಯಾವಿಂಗ್ ದ n ಸೈಡ್ಸ್ ಈಸ್ n - 2. ಏನಪ್ಪ, n - 2 ಇಂಟು 180 ಡಿಗ್ರಿ. ಓಕೆನಾ? ಇಲ್ಲಿ 180 ಡಿಗ್ರಿ ಬಂತು ಅಂದರೆ ಈಗ ಈಚ್ ಇಂಟೀರಿಯರ್ ಆ್ಯಂಗಲ್, ಇಂಟೀರಿಯರ್ ಅಂದ್ರೇನು, ಒಂದು ಒಳ ಕೋನ. ಓಕೆನಾ? ಸೊ ಈಗ ಇದು ನಿಮ್ಮದು ಟೋಟಲ್ ಎಷ್ಟಿದೆ, ಸಮ್ಮು 135 ಡಿಗ್ರಿ ಇದೆ. ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಎಷ್ಟು 135 n ಇಷ್ಟು ಬಂತು. ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಎಷ್ಟು, n - 2 180. ಸೊ ಇಲ್ಲಿ ಕೆಳಗಡೆ ಬನ್ನಿ, ಎಷ್ಟು ಬಂತು, n - 2 180 ಅಂದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಇಷ್ಟು. ಓಕೆನಾ? ಈಕ್ವಲ್ ಟು 135 n. ಓಕೆನಾ? ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, 135 n ಈಕ್ವಲ್ ಟು 180 n - 360. ಸೊ ಇದನ್ನು ಸಾಲ್ವ್ ಮಾಡಿದಾಗ 45 n ಅಂದರೆ ಇದನ್ನು ಈ ಕಡೆ ತೊಗೊಂಡು ಇದು ಕಡೆ ಪತ್ತಂದ್ರೆ ಪ್ಲಸ್ ಆಗುತ್ತೆ. ಸೊ 360. ಸೊ n ಈಕ್ವಲ್ ಟು ಎಷ್ಟು ಬತ್ತಪ್ಪ, 8. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟು, 8. ಸೊ ಆಪ್ಷನ್ ಈಸ್ ಸಿ ಈಸ್ ಕರೆಕ್ಟ್, ಆಪ್ಷನ್ 8. ಓಕೆನಾ? ಏನಿಲ್ಲಮ್ಮ, ಜಸ್ಟು ಈ ಒಂದು ಫಾರ್ಮುಲಾ ನೆನಪಿಡಬೇಕು ನೀವು ಇಷ್ಟ. ಯಾವುದು, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್
ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ n-2 ಇಂಟು 180 ಡಿಗ್ರಿ. ಓಕೆನಾ, ತಿಳಿತಾ? ಸೊ ಇದೇನು ತಿಳ್ಕೊಳ್ಳೋದು ನಾವು, ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ಸು n-2 ಇಂಟು 180 ಡಿಗ್ರಿ. ಓಕೆನಾ, ಈಗ ಸದ್ಯಕ್ಕೆ ಇಂಟೀರಿಯರ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾನೆ, 135 ಇದೆ, 135 n ಅಂದರೆ n ಟೈಮ್ಸ್. ಓಕೆನಾ, ನೆಕ್ಸ್ಟು n-2 ಬರುತ್ತೆ. ಓಕೆ, ಸೊ ಈ ರೀತಿ ನೀವು ಬಿಡಿಸ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಫಿಸಿಕ್ಸ್ ಕ್ವಶನ್ ಇದೆ. ಇಫ್ ಅ ಲೂಪ್ ಇನ್ ಅ ಬೇಸಿಕ್ DC ಜನರೇಟರ್ ಸಡನ್ಲಿ ಬಿಗಿನ್ಸ್ rotating at a faster speed, the induced voltage. ಸೊ ಈಗ ಇಲ್ಲಿ ನೋಡಿ ಒಂದು ಲೂಪ್. ಓಕೆ, ಇಫ್ ಎ ಲೂಪ್ ಇನ್ ಎ ಬೇಸಿಕ್ DC ಜನರೇಟರ್ ಸಡನ್ಲಿ ಬಿಗಿನ್ಸ್ rotating at a faster speed, the induced voltage is, ಏನಾಗುತ್ತಾ ಇಂಡ್ಯೂಸ್ಡ್ ವೋಲ್ಟೇಜು, ಅದು ರಿಮೇನ್ಸ್ ಅನ್ಚೇಂಜ್ಡ್ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆನಾ, ರಿಮೇನ್ಸ್ ಅನ್ಚೇಂಜ್ಡ್. ಇಲ್ಲಿ ರಿಮೇನ್ಸ್ ಅನ್ಚೇಂಜ್ಡ್ ಅಂದ್ರೇನು, ದ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ ದ ರೋಟೇಟಿಂಗ್ ಲೂಪ್ ಈಸ್ ಗಿವನ್ ಬೈ, ಒಂದು ಫಾರ್ಮುಲಾ ಬರ್ತದೆ, ಈಕ್ವಲ್ ಟು NBA W ಸೈನ್ WT. ಅಂದರೆ ವೇರ್ n ಏನಂದರೆ ನಂಬರ್ ಆಫ್ ದಿ ಟರ್ನ್ಸ್ ಇನ್ ದ ಲೂಪು, ಏರಿಯಾ ಅಂದರೆ ಎ ಅಂದರೆ ಏರಿಯಾ, ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು, W ಅಂದರೆ ಆ್ಯಂಗ್ಯುಲರ್ ಸ್ಪೀಡ್ ಆಫ್ ದಿ ರೊಟೇಷನ್ ಆಫ್ ದಿ ಲೂಪು. ಸೊ ಏನಿರುತ್ತಪ್ಪ, ದ ಇಂಡ್ಯೂಸ್ಡ್ ವೋಲ್ಟೇಜ್ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಸ್ಪೀಡ್ ಆಫ್ ದಿ ರೊಟೇಷನ್ ಆಫ್ ದಿ ಲೂಪು. ಓಕೆನಾ, ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು W ಇರುತ್ತಾ. ಓಕೆನಾ, ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ದ ಯೂನಿಟ್ ಆಫ್ ರೆಲಕ್ಟನ್ಸ್ ಈಸ್, ಇಲ್ಲಿ ರೆಲಕ್ಟನ್ಸ್ದು SI ಯೂನಿಟ್ ಏನು ಅಥವಾ ಯೂನಿಟ್ ಏನು? ಸೊ ಇಲ್ಲಿ ಆನ್ಸರ್ ಏನು ಬರ್ತಪ್ಪ, ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್. ಅಂದರೆ ಕರೆಕ್ಟ್ ಯಾವ್ದು ಹೇಳಿ, ಆಪ್ಷನ್ ಎ ಈಸ್ ಕರೆಕ್ಟ್. ಅಂದರೆ ಇದಕ್ಕೆ ಏನಂತಾರೆ, ಎ ಫಾರ್ ಆಂಪಿಯರ್, ಆಂಪಿಯರ್ T ಟರ್ನ್ಸ್ ಪರ್ ವೆಬ್ಬರ್. ಓಕೆನಾ, ಸೊ ಅದ್ರದ್ದು ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್, ಅಥವಾ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಇದ್ರದ್ದು ಏನು ಬರುತ್ತೆ ಕರೆಕ್ಟ್. ಅಂದರೆ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಹೆನ್ರಿ ಎಚ್ ಅಂದರೂ ಕೂಡ ನೀವು ಇಂಡಿಕೇಟ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಮತ್ತು ಇನ್ನೊಂದು, ಈ ರೆಲಕ್ಟನ್ಸನ್ನು ಇಂಡಿಕೇಟೆಡ್ ಬೈ ಸಿಂಬಲ್ ಆರಿಂದ ಅದು ಇಂಡಿಕೇಟೆಡ್ ಮಾಡ್ತಾರೆ. ಓಕೆನಾ, ಅದು ರಿಲಕ್ಟನ್ಸ್ ಅಂದರೆ ಏನು, ದ ರೇಷಿಯೋ ಆಫ್ ಮ್ಯಾಗ್ನೆಟೋಮೋಟಿವ್ ಫೋರ್ಸ್ ಟು ದಿ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ಎ ಮ್ಯಾಗ್ನೆಟಿಕ್ ಸರ್ಕಿಟ್ ಆರ್ ಕಾಂಪೋನೆಂಟ್. ಓಕೆನಾ, ಇದನ್ನು ಹೆನ್ರಿ ಒಳಗೂ ಮೇಜರ್ ಮಾಡ್ತಾರೆ, ನೆನಪಿರಲಿ. ಹೆನ್ರಿ ಮತ್ತು ಇದು ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರು ನೆನಪಿರಬೇಕು. ನೆಕ್ಸ್ಟ್ ಟೆಸ್ಲಾ. ಇದು ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಯ ಒಂದು ಯೂನಿಟ್, ಒಂದು ಎತ್ತರದ ಒಂದು ಯೂನಿಟ್ ಆಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ electromagnetic waves, okay, in electromagnetic waves polarization is, electromagnetic ವೇವ್ಸ್ನಲ್ಲಿ ಪೋಲರೈಸೇಷನ್ ಏನಾಗಿರುತ್ತೆ? ಸೊ ಈಸ್ ಇಟ್ ಕಾಸ್ಡ್ ಬೈ ರಿಫ್ಲೆಕ್ಷನ್, ಈಸ್ ಡ್ಯೂ ಟು ದಿ ಟ್ರಾನ್ಸ್ವರ್ಸ್ ನೇಚರ್ ಆಫ್ ದಿ ವೇವ್ಸ್,
the results from the longitudinal nature of the waves or is always vertical in the isotropic medium. So normally in electromagnetic waves ಅಂದರೆ ಏನು, such as a light ಅಂತ ತಿಳ್ಕೊಳ್ಳೋಣ. ಈ ಲೈಟಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಎ ಕಪಲ್ಡ್ oscillating electric field. So the magnetic field which are always perpendicular to each other. By convention, the polarization of electromagnetic waves refers to the direction of electric field. So ಇಲ್ಲಿ ಆನ್ಸರ್ ಏನು ಬರುತ್ತೆ ಅದನ್ನು ನಾವು ನೋಡಬೇಕಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ದ ಪೋಲರೈಸೇಷನ್ ರಿಸಲ್ಟ್ಸ್ ಫ್ರಮ್ ದ ಲಾಂಜಿಟ್ಯೂಡ್ನಲ್ ಈಸ್ ಡ್ಯೂ ಟು ದಿ ಟ್ರಾನ್ಸ್ವರ್ಸ್ ನೇಚರ್ ಆಫ್ ದಿ ವೇವ್ಸ್. ಓಕೆನಾ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಈಸ್ ಡ್ಯೂ ಟು ದಿ ಟ್ರಾನ್ಸ್ವರ್ಸ್ ನೇಚರ್ ಆಫ್ ದಿ ವೇವ್ಸ್. ಓಕೆನಾ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ನೀವು. ಏನಿದೆಯಪ್ಪ ಇಲ್ಲಿ, ಪಾಯಿಂಟ್ಸ್ ಎ ಬಿ ಸಿ ಆ್ಯಂಡ್ ಡಿ ಆರ್ ಮಿಡ್ ಪಾಯಿಂಟ್ಸ್ ಆಫ್ ದಿ ಸೈಡ್ಸ್ ಆಫ್ ಸ್ಕ್ವೇರ್ JETS. ನೋಡ್ರಿ ಇಲ್ಲಿ ಇದು ಕ್ವಶನ್ ಎಷ್ಟು ಈಜಿ ಐತೆ ನೋಡ್ರಿ. ಓಕೆನಾ, ಇಲ್ಲಿ ಇವು ಎ ಪಾಯಿಂಟ್, ಬಿ ಪಾಯಿಂಟ್, ಸಿ ಪಾಯಿಂಟ್, ಡಿ ಪಾಯಿಂಟ್, ದೀಸ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದಿ JETS. ಓಕೆನಾ, ಸೊ ಇವು ಮಿಡ್ ಪಾಯಿಂಟ್ ಅದಾವೆ ಇದ್ರದ್ದು ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್, ಇಲ್ಲಿ ಡಿ ಮಿಡ್ ಪಾಯಿಂಟ್. ಓಕೆನಾ, ಸೊ ಇಲ್ಲಿ ಮಿಡ್ ಪಾಯಿಂಟ್ ಆಗಿದೆ. ಬಟ್ JETS ಇದೇನು JETS ಇದೆಯಲ್ಲ ಇಟ್ರದ್ದು ಏರಿಯಾ ಏನಿದೆಯಪ್ಪ, JETSದು 36. ಈಗ ನಿಮ್ಗೇನು ಕೇಳಿದ್ದಾರೆ, ಏರಿಯಾ ಆಫ್ ದಿ ABCD ಕೇಳಿದ್ದಾರೆ. ಓಕೆನಾ, ಇದನ್ನು ಕೇಳಿದ್ದಾರೆ ABCD, ಇಷ್ಟು ಏರಿಯಾ ಕೇಳಿದ್ದಾರೆ. ಸೊ ನಮಗೆ ಇದೊಂದು ಹೊರಗಿಂದು ಒಂದು ಈ ಸ್ಕ್ವೇರ್ದು ಗೊತ್ತಿದೆ, ಬಟ್ ಒಳಗಿಂದು ಹೇಗೆ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಿಮಗೆ ಒಂದು ಸ್ಮಾಲ್ದೊಂದು ಟ್ರಿಕ್ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಸೈಡ್ ಆಫ್ ಎ ಸ್ಕ್ವೇರ್, ಈಗ ಇಲ್ಲಿ ಏನಿದೆಯಪ್ಪ 36 ಇದೆ. ಓಕೆನಾ, 36. ಸೊ ಇದು ಸ್ಕ್ವೇರ್ ಇದೆ. ಇದು ಸ್ಕ್ವೇರ್ ಅಂದರೆ ಇದ್ರದ್ದು ಸೈಡ್ ಏನಾಗುತ್ತಪ್ಪ, A = square root of 36. ಸೊ ಇಟ್ ಈಸ್ 6. ಸೊ ಪ್ರತಿಯೊಂದ್ರದ್ದು ಏನಾಗುತ್ತೆ, ಇದು 6 6 6 6 ಅಂತ ಆಗುತ್ತೆ. ಓಕೆನಾ, ದೆನ್ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ದಿ ಸೆಗ್ಮೆಂಟ್ JS. ಈಗ ಡಿ ಇದೆ ಪಾಯಿಂಟ್, ಇದು ನೋಡಿ ಇಲ್ಲಿ ಈ ಡಿ ಇದೆಯಲ್ಲ, ಇದು JS ಮಿಡ್ ಪಾಯಿಂಟ್ ಇದೆ. ಓಕೆನಾ, JS ಮಿಡ್ ಪಾಯಿಂಟ್ ಇದ್ರೆ ಇಟ್ ಡಿವೈಡ್ಸ್ ಇಟ್ ಇನ್ 2 ಸೆಗ್ಮೆಂಟ್ಸ್ ಅಥವಾ 2 ಈಕ್ವಲ್ ಪಾರ್ಟ್ಸ್ ಅಥವಾ 2 ಈಕ್ವಲ್ ಹಾಲ್ವ್ಸ್. ಓಕೆನಾ, ಸೊ ಈಗ ನೀವು ಇಲ್ಲಿ ಏನು ಅನ್ಬೋದು, JD = DS ಅಂದರೆ 3 ಸೆಂಟಿಮೀಟರ್ ಬರುತ್ತೆ. ಓಕೆನಾ, JD = DS. ಇದು ಇಷ್ಟು ಪಾರ್ಟ್ ಸೇಮು, ಇದು ಇಷ್ಟು ಪಾರ್ಟು. ಈ JD ಎಷ್ಟು ಆಗ್ತೈತಿ ಅಷ್ಟು DS ಆಗ್ತೈತಿ. JA ಎಷ್ಟು ಆಗ್ತೈತಿ ಅಟ್ AE ಆಗ್ತದೆ. EB = TB, SC = CT. ಹೀಗೆ ಇದು ಈಕ್ವಲ್ ಆಗ್ತೈತಿ. ಓಕೆನಾ, ನಾವು ಬೈ ದ ಪೈಥಾಗೋರಸ್ ಥಿಯರಮ್ ಏನು ಮಾಡೋದಪ್ಪ, ನಾವು JAD ನೋಡ್ರಿ. ಈಗ ಇಲ್ಲಿ J ಇದೆ. ಓಕೆನಾ, 1 ಮಿನಿಟ್, ಜಸ್ಟ್ ಅ ಮಿನಿಟ್, ಇದು ಎಲ್ಲ ಇರೇಸ್ ಮಾಡ್ತೀನಿ. ಸೊ ಈಗ ನೋಡಿ ಕ್ಲಿಯರಾಗಿ ಕಾಣುತ್ತೆ ನಿಮ್ಗೆ. ಈಗ ನಮ್ಗೆ JD ಸಿಕ್ತು. JD ಎಷ್ಟಿದೆಯಪ್ಪ, 3 ಸೆಂಟಿಮೀಟರು. ಓಕೆನಾ, ಇದು ನೋಡಿ ಈಗ JD ಎಷ್ಟೈತಿ, 3 ಸೆಂಟಿಮೀಟರ್. JD 3 ಸೆಂಟಿಮೀಟರ್. ಓಕೆನಾ, ಇದು DS 3 ಸೆಂಟಿಮೀಟರ್. ಟೋಟಲ್ ಎಷ್ಟಾಗುತ್ತೆ, 6 ಸೆಂಟಿಮೀಟರ್ ಆಗುತ್ತೆ. ಓಕೆನಾ, ಈಗ J ಎಷ್ಟಾಗುತ್ತಾ, ಇದು ಕೂಡ
3 ಸೆಂಟಿಮೀಟರ್ ಆಗುತ್ತೆ, ಇದು 3 ಸೆಂಟಿಮೀಟರ್ ಆಗುತ್ತೆ, ಅಂದರೆ ಟೋಟಲ್ 6 ಈಕ್ವಲ್ ಇದು. ಓಕೆನಾ. ಸೊ ಇನ್ ಟ್ರಯಾಂಗಲ್ ಜೆ ಎ ಡಿ ಈ ಜೆ ಎ ಡಿ ಏನಪ್ಪ, ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ನೀವು ಅಪ್ಲೈ ಮಾಡಬೇಕಿಲ್ಲಿ. ಏನಾಗುತ್ತೆ, ಸೈಡ್ ಜೆ ಡಿ ಈಕ್ವಲ್ ಟು ಜೆ ಆಯಿತು, 3 ಸೆಂಟಿಮೀಟರ್ ಆಗುತ್ತೆ ಅದು. ಓಕೆನಾ. ಇಲ್ಲಿ ಏನು ಮಾಡಬೇಕು, ಇಲ್ಲಿ ಜೆ ಎ ಸ್ಕ್ವೇರ್ ಪ್ಲಸ್ ಜೆ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್. ಓಕೆನಾ. ಸೊ ಇದು 3 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಈಕ್ವಲ್ ಟು ಎ ಡಿ ಸ್ಕ್ವೇರ್, ಅಂದರೆ 9 + 9 18. ಸೊ ಎ ಡಿ ಸ್ಕ್ವೇರ್ ಈಕ್ವಲ್ ಟು √18 ಬರುತ್ತೆ. √18 ಅಂದ್ರೆ ಎ ಡಿ ಈಕ್ವಲ್ ಟು ಏನಾಗುತ್ತಾ, ಈಗ ಎ ಡಿ √18 ಹೇಗೆ ಮಾಡ್ತೀರಿ, ಎ ಡಿ √18 ಅಥವಾ ಎ ಡಿ ಈಕ್ವಲ್ ಟು 3√2. ಓಕೆನಾ. 3√2 ಬರುತ್ತಾ, 3√2 ಅಂದ್ರೂ ಒಂದೇ, √18 ಅಂದ್ರೂ ಒಂದೇ. ಓಕೆನಾ. ಸೊ ಈಗ ಎ ಡಿ ಸಿಕ್ತು ನಿಮಗೆ. ಸೊ ಸಿಮಿಲರ್ಲಿ ವಿ ಕ್ಯಾನ್ ಫೈಂಡ್ ದ ಸೆಗ್ಮೆಂಟ್. ಈಗ ನಿಮಗೆ ಇದರಿಂದ ಏನು ಸಿಕ್ತು ನಿಮ್ಗೆ, ಎ ಡಿ ಎಷ್ಟು ಸಿಕ್ತು, ಎ ಡಿ ಅಂದರೆ 3√2 ಸಿಕ್ತು. ಇದೇ ಥರ ಎ ಬಿ ತೆಗಿಬೋದು, ಬಿ ಸಿ ತೆಗಿಬೋದು, ಸಿ ಡಿ ತೆಗಿಬೋದು, ಇವೆಲ್ಲ ಈಕ್ವಲ್ ಬರ್ತಾವೆ. ಓಕೆನಾ. ಸೊ ಇದೊಂದು ಸ್ಕ್ವೇರ್ ಇದೆ. ಸೊ ಈಗ ಸ್ಕ್ವೇರ್ ಆಯ್ತಂದ್ರೆ ಇದ್ರದ್ದು ಸ್ಕ್ವೇರ್ ಆಫ್ ದಿ ಏರಿಯಾ ಆಫ್ ದಿ ಸ್ಕ್ವೇರ್ ಏನು, ಸೈಡ್ ಸ್ಕ್ವೇರ್. ಸೊ ಒಂದು ಸೈಡ್ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಏರಿಯಾ ಸಿಗುತ್ತೆ. ಸೊ ಸೈಡ್ ಎ ಡಿ ಸ್ಕ್ವೇರ್ ಈಸ್ 3√2 ಬ್ರಾಕೆಟ್ ಸ್ಕ್ವೇರ್, ಅಂದರೆ ಎಷ್ಟು ಬರುತ್ತೆ, ಎಷ್ಟಪ್ಪ, 3√2 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಎಷ್ಟು ಬಂತು. ಈಗ ಇದೊಂದು ಸೈಡ್ ಎಷ್ಟು ಬತ್ತಿದು 3√2. ಇವೆಲ್ಲ ಈಕ್ವಲ್ ಆದಂಗೆ, ಸ್ಕ್ವೇರ್ ಅಂದರೆ ಈಕ್ವಲ್ ಇರ್ತಾವೆ. ಸೊ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂದರೆ 9 × 2, ಸೊ 18. ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ, ಏನು ಬರುತ್ತೆ, ಕರೆಕ್ಟ್ ಆನ್ಸರ್ ಈಸ್ 18. ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆನಾ. ಸಿಂಪಲ್ಪ, ಏನೂ ಇಲ್ಲ, ಬರೀ ಸ್ಕ್ವೇರ್ ಫಾರ್ಮುಲಾ ಮೇಲೆ ಇದು ನೀವು ಈಜಿಲಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಈಗ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ 3600 ಬಿ ಡಿವೈಡೆಡ್ ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್. ಇಲ್ಲಿ ನೋಡಿ, ಇದನ್ನು ಯಾವ ಥರ ಪಾಯಿಂಟ್ ಔಟ್ ಮಾಡಬೇಕಪ್ಪ ಅಂದ್ರೆ, ಒಂದು ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ. ಇಲ್ಲಿ ಜಸ್ಟ್ ಒಂದು ಇದು ಮಾಡ್ಕೊಳ್ಳಿ, ಶೋ ಮಾಡ್ಕೊಳ್ಳಿ. ಇಲ್ಲಿ 3600 ಇದು ನೀವು ಯಾವ ಥರ ಬರಿಬೋದು, 3600 ಇದನ್ನು 2 × 1800 ಇಂಟು 2 ಸ್ಕ್ವೇರ್ ಇಂಟು 900 ಹೀಗೆ ಇದರ ಫ್ಯಾಕ್ಟರೈಸೇಷನ್ ಮಾಡ್ಕೋತ ಹೋದ್ರೆ, ಈ ಥರ ಒಂದು ಫ್ಯಾಕ್ಟರ್ ತೊಗೋತ ಹೋದರೆ 2⁴ ಇಂಟು 3⁴ ಇಂಟು 5⁴ ಬರುತ್ತೆ. ಓಕೆನಾ. ನೀವು ಸಾಲ್ವ್ ಮಾಡಿ ನೋಡಿ, ಅದು ಲಾಂಗ್ ಹಿಡಿಯುತ್ತೆ. ಸೊ ಇದನ್ನು ಜಸ್ಟ್ ನಾನು ಇದು ಮಾಡಿದ್ದೀನಿ, ಇಷ್ಟು ಬರುತ್ತೆ. ಓಕೆನಾ. ಇದ್ರದ್ದೇ ಅದರ ಮಲ್ಟಿಪಲ್ ತಗೋತ ಹೋದರೆ ಇಷ್ಟು ಬರುತ್ತೆ. ಬಟ್ ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್ ಡಿವೈಡ್ ಇಟ್ ಬೈ, ಇದೊಂದು ಪರ್ಫೆಕ್ಟ್ ಕ್ಯೂಬ್ ಆಗ್ಲಕ್ಕ ಇದಕ್ಕೆ ಹೇಗೆ ಡಿವೈಡ್ ಮಾಡಬೇಕು ಅಂದ್ರೆ, ಇಲ್ಲಿ ಯಾವ ಒಂದು ಸ್ಮಾಲೆಸ್ಟ್ ನಂಬರಿಂದ ನೀವು ಡಿವೈಡ್ ಮಾಡಬೇಕಂತೇಳಿ ಕೇಳಿದ್ದಾರೆ. ಸೊ ಇಟ್ ವಿಲ್ ಬಿ ಡಿವೈಡೆಡ್ ಬೈ, ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಕ್ಯೂಬ್ ಯು ಕ್ಯಾನ್ ಡಿವೈಡ್ ಇಟ್ ಬೈ 2 × 3⁴ ಇಂಟು 5⁴.
ಅಂದರೆ ಎಷ್ಟಪ್ಪ ಇದು ಎಷ್ಟಾಗತ್ತೆ ಇದು ಟೋಟಲ್ 450 ಆಗುತ್ತೆ. ಓಕೆನಾ, 450 ಆಗುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ 450. ನೀವು 450 ಇದನ್ನು ಡಿವೈಡ್ ಮಾಡಿದ್ರೆ ಇದು 3600 ಏನಾಗುತ್ತೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. The infrared radiation by sun are strongly absorbed by, ಇಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸು ಸನ್ಲೆ ಆ ಒಂದು ಸೂರ್ಯನಿಂದ ಅವು ಏನಾಗ್ತವು ಹೀರಿಕೊಳ್ತಾವ. ಯಾವ ಒಂದು ರೂಪಲಿ ಹೀರಿಕೊಳ್ತಾವು ಇನ್ ದ ಟರ್ಮ್ಸ್ ಆಫ್ ಆರ್ ಇನ್ ದ ವೇ ಆಫ್ ಕಾರ್ಬನ್ ಡೈಆಕ್ಸೈಡ್. ಯಾವ ರೂಪದಲ್ಲಿ ದ ಇನ್ಫ್ರಾರೆಡ್ ರೇಡಿಯೇಷನ್ ಬೈ ಸನ್ ಆರ್ ಸ್ಟ್ರಾಂಗ್ಲಿ ಅಬ್ಸಾರ್ಬ್ಡ್ ಬೈ ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2. ಓಕೆನಾ, ಈ ಒಂದು CO2 ಮುಖಾಂತರ ಈ ಇನ್ಫ್ರಾರೆಡ್ ರೇಡಿಯೇಷನನ್ನು ಇವು ಸ್ಟ್ರಾಂಗ್ಲಿ ಅಬ್ಸಾರ್ಬ್ ಮಾಡ್ತಾವ. ಓಕೆನಾ, ಓಜನ್ದು ಫಾರ್ಮುಲಾ ಏನಪ್ಪ O3. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. Light goes from medium A to medium B at an angle of incidence 40 degrees. The angle of refraction is 30 degrees. The speed of light in B ಏನಾಗತ್ತಪ್ಪ ಇಲ್ಲಿ ನೋಡ್ರಿಕ. ದ ಲೈಟ್ ಗೋಸ್ ಫ್ರಮ್ ದ ಮೀಡಿಯಮ್ ಎ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಆಗಿ ಈಗ ಒಂದು ಇದು ಮೀಡಿಯಮ್ ಎ, ಇದು ಮೀಡಿಯಮ್ ಬಿ. ದ ಲೈಟ್ ಗೋಸ್ ಫ್ರಮ್ ಮೀಡಿಯಮ್ ಎ ಟು ಮೀಡಿಯಮ್ ಬಿ ಆಟ್ ಎನ್ ಆಂಗಲ್ ಆಫ್ ಇನ್ಸಿಡೆನ್ಸ್ 40 degrees. ಓಕೆನಾ, ಸೊ ಇಲ್ಲಿ 40 degrees ಅಂದರೆ ಏನಪ್ಪ ನೋಡ್ರಿ, ಒಂದು 40 degrees ಆ್ಯಂಗಲಲ್ಲಿ ಇದು ಏನಾಗುತ್ತೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೇನು, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆಷ್ಟು 40 degrees. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದರೆ ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ 30 degrees. ಸೊ ದ ಸ್ಪೀಡ್ ಆಫ್ ಲೈಟ್ ಇನ್ ಬಿದಲ್ಲಿ ಏನಿರುತ್ತೆ ಅಂದರೆ ಎದಲ್ಲಿ 40 degree ಇರುತ್ತೆ. ಓಕೆನಾ, ದ ಸ್ಪೀಡ್ ಆಫ್ ದಿ ಲೈಟ್ ಏನು ಫಾಸ್ಟ್ ಆಗಿರುತ್ತಾ ಅಥವಾ ಸ್ಲೋ ಆಗಿರ್ತದ ಏನಾಗಿರ್ತದಪ್ಪ. ಸೊ ಇಲ್ಲಿ ಸ್ಪೀಡ್ ಆಫ್ ದಿ ಲೈಟ್ ಆಫ್ ದಿ ಬಿ ಮೇ ಬಿ ಇಟ್ ಈಸ್ ಆನ್ ದ ಎನಿ ಆಫ್ ದೀಸ್ ಡಿಪೆಂಡಿಂಗ್ ಆನ್ ದ ಸ್ಪೆಸಿಫಿಕ್ ಮೀಡಿಯಮ್. ಅಂದರೆ ಮೀಡಿಯಮ್ ಎ ಯಾವ ಒಂದು ಸ್ಪೆಸಿಫಿಕ್ ಮೀಡಿಯಮ್ ಇದೆ, ಏನು ಏರ್ ಐತು, ವಾಟರ್ ಐತು, ಆಯಿಲ್ ಐತು, ಏನೈತಿ, ಬಿ ಏನೈತಿ, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಸ್ನೆಲ್ಸ್ ಲಾ ಅಂತ ಒಂದು ಬರುತ್ತಿದ್ದಾರಲ್ಲ, ಸ್ನೆಲ್ಸ್ ಲಾ ಇದು ಏನಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ನೆಲ್ಸ್ ಲಾ ಕಾಮನ್ ಆಗಿದೆ. ಇಟ್ ಇಸ್ ದ ರೇಷಿಯೋ ಆಫ್ ದಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದಿ ಆಂಗಲ್ ಆಫ್ ಏನು ರಿಫ್ರ್ಯಾಕ್ಷನ್. ಓಕೆನಾ, ಸೊ ಸ್ವಲ್ಪ ಡೀಟೇಲಾಗಿ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಓಕೆನಾ, ನೆಕ್ಸ್ಟ್ ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ಫಿಸಿಕ್ಸ್ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ದ ಅರ್ತ್ ಪುಲ್ಸ್ ಡೌನ್ ಆನ್ ಎ railroad passenger car with an action force of 2 × 10⁵ Newton. Is it 2 × 10⁵? 2 × 10⁵ Newton. Which of the following is their action force? ಏನಾಗುತ್ತಾ, ದ ಅರ್ತ್ ಪುಲ್ಸ್ ಡೌನ್ ಆನ್
ಅಂದರೆ ಈಗ ಒಂದು ಅರ್ಥ ಇದೆ, ಪೃಥ್ವಿ ಇದೆ, ಅದು ರೇಲ್ ರೋಡ್ ಪ್ಯಾಸೆಂಜರ್ ಕಾರ್, ಅಂದರೆ ಒಂದು ಕಾರ್ ರೇಲ್ ರೋಡ್ ಪ್ಯಾಸೆಂಜರ್ ಕಾರ್ ಇದೆ. ಸೊ ಇಟ್ ಈಸ್ ಆ್ಯನ್ ಇದು ಒಂದು ಇದು ಆಗುತ್ತೆ, ಪುಲ್ ಮಾಡುತ್ತೆ ವಿತ್ ದ ಫೋರ್ಸ್ ಆಫ್ 2 × 10⁵ ನ್ಯೂಟನ್. ಓಕೆನಾ? ಸೊ ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದೇರ್ ಆ್ಯಕ್ಷನ್ ಫೋರ್ಸ್? ಅದರದ್ದು ಆ್ಯಕ್ಷನ್ ಏನಿರುತ್ತೆ? ಈಗ ಪೃಥ್ವಿ ಇಷ್ಟು ಒಂದು ಫೋರ್ಸಲ್ಲೇ ಪುಲ್ ಮಾಡುತ್ತೆ, ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆನಾ? ಡ್ಯೂ ಟು ದಿ ಗ್ರಾವಿಟಿ ಇಫೆಕ್ಟ್. ಸೊ ಇಲ್ಲಿ ನ್ಯೂಟನ್ ಥರ್ಡ್ಸ್ ಲಾ ಅಪ್ಲೈ ಆಗುತ್ತಾ? ಇಫ್ ಒನ್ ಬಾಡಿ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಅನದರ್ ಬಾಡಿ, ದೆನ್ ದ ಸೆಕೆಂಡ್ ಬಾಡಿ ಮಸ್ಟ್ ಎಕ್ಸರ್ಟ್ ಎ ಫೋರ್ಸ್ ದ್ಯಾಟ್ ಹ್ಯಾಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಅಪೋಸಿಟ್ ಡೈರೆಕ್ಷನ್ ಬ್ಯಾಕ್ ಆನ್ ದ ಫಸ್ಟ್ ಆಬ್ಜೆಕ್ಟ್. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಈಗ ಒಂದು ವಸ್ತು ಐತಿ, ಪೃಥ್ವಿ ಐತಿ. ಈಗ ಪೃಥ್ವಿ ಐತಿ ಅಂದ್ರೆ ಪೃಥ್ವಿ ಮೇಲೆ ಈ ಒಂದು ಕಾರ್ ಒಂದು ವೆಹಿಕಲ್ ಐತಿ ಅಂದ್ರೆ ಇದು ಎಷ್ಟು ಪ್ರೆಷರ್ ಆಗ್ತೈತಿ ಅಷ್ಟು ಪೃಥ್ವಿನೂ ಅಪೋಸಿಟ್ ಫೋರ್ಸ್ ಅದ್ರ ಮೇಲೆ ಹಾಕತ್ತೆ. ಸೊ ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳ್ತೈತಿ? ಫಾರ್ ಆ್ಯಕ್ಷನ್ ದೇರ್ ಈಸ್ ಎ ರಿಯಾಕ್ಷನ್. ಓಕೆನಾ? ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ. ಈಗ ಒಂದು ಗೋಡೆಗೆ ಫಾರ್ ಒನ್ ವಾಲ್ ಇಫ್ ಯು ಹಿಟ್, ನೀವು ಗೋಡೆಗೆ ಹೊಡೆದ್ರಿ ಅಂದ್ರೆ ನಿಮ್ಗೆ ಪೆಟ್ಟು ಹತ್ತತಿ. ಅದಕ್ಕೆ ಈಗ ನೀವು ಗೋಡೆಗೆ ಹೊಡೆದ್ರೆ ಗೋಡೆ ಒಂದು ಮುರಿಬೇಕು, ಬಟ್ ನಿಮಗೆ ಪೆಟ್ಟು ಹತ್ತತ್ತೆ. ಯಾಕಂದ್ರೆ ನೀವು ಎಷ್ಟು ಹೊಡಿತೀರಿ ಅಷ್ಟು ಫೋರ್ಸ್ ನಿಮಗೆ ರಿವರ್ಸ್ ಆಗಿ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇದ್ರ ಬೇಸಿಸ್ ಮೇಲೆ? ದ ರೇಲ್ ರೋಡ್ ಟ್ರ್ಯಾಕ್ಸ್ ಪುಷ್ ಅಪ್ ಆನ್ ದ ಕಾರ್. ಓಕೆನಾ? ವಿತ್ ದ 2 × 10⁵ ನ್ಯೂಟನ್. ಫಾರ್ ಎವ್ರಿ ರಿಯಾಕ್ಷನ್ ದೇರ್ ಈಸ್ ಎ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ರಿಯಾಕ್ಷನ್. ಓಕೆನಾ? ಅರ್ಥ ಆಯ್ತಾ? ಈ ಲಾ ಮೇಲೆ ಜಸ್ಟ್ ಈ ಒಂದು ಪ್ರಾಬ್ಲಮ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ. ನೆಕ್ಸ್ಟ್ ಕ್ವಶನ್ ಕೂಡ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ಆನ್ ಫಿಸಿಕ್ಸ್ ಬೇಸಿಸ್ಸು. ಓಕೆನಾ? ಸೊ ಇಲ್ಲಿ 25 ನ್ಯೂಟನ್ ಬಾಕ್ಸ್ ಈಸ್ ಪುಲ್ಡ್ ಅಕ್ರಾಸ್ ಎ ಫ್ರಿಕ್ಷನ್ಲೆಸ್ ಸರ್ಫೇಸ್ ಬೈ ಆನ್ ಅಪ್ಲೈಡ್ ಫೋರ್ಸ್ ಆಫ್ 22 ನ್ಯೂಟನ್. ದ ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಬಿಟ್ವೀನ್ ಬಾಕ್ಸ್ ಆ್ಯಂಡ್ ಸರ್ಫೇಸ್. ಈಗ ಒಂದು ಸರ್ಫೇಸ್ ಇದೆ, ಅದರ ಮೇಲೆ ಒಂದು ಬಾಕ್ಸ್ ಇದೆ. ಸೊ ಇವು ಎರಡರ ನಡುವೆ ಒಂದು ಕೈನೆಟಿಕ್ ಫ್ರಿಕ್ಷನ್ ಎಷ್ಟಿದೆ? 0.3 ಇದೆ. ಫೈಂಡ್ ದ ಎಕ್ಸ್ಲರೇಷನ್ ಬಿಟ್ ಆಫ್ ದಿ ಬಾಕ್ಸ್ದು ಎಕ್ಸ್ಲರೇಷನ್ ಏನು? ಜಿ ಎಕ್ಸ್ಲರೇಷನ್ ಡ್ಯೂ ಟು ದ ಗ್ರಾವಿಟಿ 10 m/s². ಓಕೆನಾ? ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂತ ಹೇಳ್ತೀನಿ. ಓಕೆನಾ? ಇಲ್ಲಿ ಕರೆಕ್ಟ್ ಆನ್ಸರ್ 5.8 m/s² ಅಂತ ಬರುತ್ತೆ. ಓಕೆನಾ? ನಾನೊಂದು ಟ್ರಿಕ್ ಕೊಡ್ತೀನಿ ನಿಮಗೆ ಇಲ್ಲಿ. ಓಕೆನಾ? ಏನಪ್ಪ ಅಂದರೆ ದ ಮ್ಯಾಗ್ನಿಟ್ಯೂಡ್ ಈಸ್ ಫೌಂಡ್ ಈಸ್ ಜಸ್ಟ್ ಯೂಸಿಂಗ್ ದ ನ್ಯೂಟನ್ಸ್ ಲಾ. ಇಲ್ಲಿ ನ್ಯೂಟನ್ಸ್ ಲಾ ಬರ್ತಾ ಒಂದು. ಓಕೆನಾ? ಸೊ F = ma. ಈ ಒಂದು ಫಾರ್ಮುಲಾ ಕೂಡ ನೀವು ಇಲ್ಲಿ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಇದೊಂದು ಹೋಮ್ವರ್ಕ್ ನಿಮಗೆ. ವೆರಿ 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 ಈಸಿ ಕ್ವಶನ್ ಇದೆ ನೋಡಲಿಕ್ಕೆ. 25 ನ್ಯೂಟನು 22 ನ್ಯೂಟನು 0.3 ಕೋಎಫಿಷಿಯಂಟ್ ಅಂತ ಕೊಟ್ಟಿದ್ದಾರೆ. ಆದರೆ ನಿಮಗೆ ಜಸ್ಟ್ ಒಂದು 2-3 ಲೈನ್ನಲ್ಲಿ ನಿಮಗೆ ಆನ್ಸರ್ ಈಸಿ ಫೈಂಡ್ ಔಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ. ನೆಕ್ಸ್ಟ್ ಕ್ವಶನು ಈ ಒಂದು ಸೆಷನ್ದು ಲಾಸ್ಟ್ ಕ್ವಶನು. ಇಫ್ ದ ಬುಲೆಟ್ ಆಫ್ ಮಾಸ್ 20 grams ಈಸ್ ಫೈರ್ಡ್ ಫ್ರಾಮ್ ಅ ಗನ್ ಆಫ್ 5 kg. ಗನ್ನದು ಕೆ ಜಿ ಎಷ್ಟಿದೆ? 5 kg ಇದೆ. ಓಕೆನಾ? ಒಂದು ಬುಲೆಟದು ಮಾಸ್ ಎಷ್ಟಿದೆ? 20 grams ಇದೆ. ವಿತ್ ಅ ವೆಲಾಸಿಟಿ 100 m/s. ದೆನ್ ರಿಕಾಯಿಲ್ ಆಫ್ ಗನ್ ಈಸ್
ದೆನ್ ರಿಕಾಯಿಲ್ ಆಫ್ ಗನ್ ಈಸ್ ಎಷ್ಟು ನೋಡಿ. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಏನಾಗತ್ತಪ್ಪ, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಓಕೆನಾ, ಸಾರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಓಕೆನಾ. ಈ ಒಂದು ಲಾ ಪ್ರಕಾರ ದ ಟೋಟಲ್ ಮೊಮೆಂಟಮ್ ಆಫ್ ಸಿಸ್ಟಮ್ ಈಸ್ ಆಲ್ವೇಸ್ ಕನ್ಸರ್ವ್ಡ್. ಮೀನ್ಸ್ ಹಿಯರ್ ದ ಮೊಮೆಂಟಮ್ ಆಫ್ ಬುಲೆಟ್ ಟು ದಿ ಮೊಮೆಂಟಮ್ ಆಫ್ ದಿ ಗನ್ನ ಅದು ಈಕ್ವಲ್ ಇರುತ್ತೆ. ಸೊ M1 V1 ಈಕ್ವಲ್ ಟು ಮೈನಸ್ M2 V2, ಓಕೆನಾ. ಯಾಕೆಂದರೆ ಇದು ಮೈನಸ್ ಯಾಕೆ ಬಂತು, ಈಗ ಇದೊಂದು ಗನ್ ಇದೆ, ಇದು ಹಿಂಗೆ ನೆಕ್ಸ್ಟ್ ಹಿಂಗೆ ಹೋಯ್ತಂದ್ರೆ ಈ ಕಡೆ ಬುಲೆಟ್ ಹೋಯ್ತಂದ್ರೆ ಈ ಡೈರೆಕ್ಷನಲ್ಲಿ ಗನ್ ಒಮ್ಮೆ ಈ ಸೈಡ್ ರಿಕಾಯಿಲ್ ಆಗುತ್ತೆ ಅಪೋಸಿಟ್ ಡೈರೆಕ್ಷನಲ್ಲಿ, ಸೊ ಮೈನಸ್, ಓಕೆನಾ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ನಾವು ತೊಳೋದು V2 ನೆಗೆಟಿವ್ ತೊಗೊಂಡಿರ್ತೀವಿ, ಅದ್ರ ವೆಲಾಸಿಟಿ ತಿಳಿತಾ. ಯಾಕಂದ್ರೆ ರೈಫಲ್ ಮೂವ್ಸ್ ಇನ್ ಡೈರೆಕ್ಷನ್ ಅಪೋಸಿಟ್ ಟು ದ್ಯಾಟ್ ಆಫ್ ದಿ ಬುಲೆಟ್. ಇದು ರೈಫಲ್ ಈ ಥರ, ಈಗ ಬುಲೆಟ್ ಹಿಂಗೆ ಮುಂದೆ ಹೋಯ್ತು ಅಂದ್ರೆ ಇದು ಹಿಂದೆ ಸರಿತೈತಿ, ಓಕೆನಾ. ಸೊ ನೀವೀಗೇನು ಮಾಡೋದು, M1 V1 ಈಕ್ವಲ್ ಟು ಮೈನಸ್ M2 V2. M1 ಅಂದರೆ ಯಾವುದು, M1 20 ಗ್ರಾಮ್, ಇದನ್ನು ಕೆ ಜಿ ಒಳಗಿಡ್ರಿ, 20 × 10⁻³ kg. ನೆಕ್ಸ್ಟ್ M2 ಅಂದರೆ 5 kg, ಕೆ ಜಿಯಲ್ಲಿ ಇದೆ. V1 ಕೊಟ್ಟಿದ್ದಾರೆ 100 m/s. ಸೊ ಈಗ V2 ತೆಗಿಬೇಕಾಗಿದೆ. ಸೊ ನೀವೀಗ M1 ಜಾಗದಲ್ಲಿ M1 ಇಡ್ರಿ, V1 ಜಾಗದಲ್ಲಿ V1 ಇಡ್ರಿ, M2 ಜಾಗದಲ್ಲಿ M2 ಇಡ್ರಿ, V2 ಫೈಂಡ್ ಔಟ್ ಮಾಡಿರಿ. V2 ಎಷ್ಟು ಬರುತ್ತಪ್ಪ ಇಲ್ಲಿ, ಈ ಒಂದು ಸೊಲ್ಯೂಷನ್ ಮುಖಾಂತರ ಎಷ್ಟು ಬರುತ್ತೆ, M2 ನೋಡಿ, ಇದು ಜಸ್ಟ್ ಎಲ್ಲ ಒಂದು ವ್ಯಾಲ್ಯೂಸ್ಗಳನ್ನು ನೋಡಿ. ಈಗ ಬಿಡಿಸಿ ಬಿಡೋಣ, ಓಕೆನಾ. 1 ಮಿನಿಟ್. M1 ಎಷ್ಟು, 20 × 10⁻³ M1 V1 ಎಷ್ಟು, 100, M2 ಎಷ್ಟು, -5 × V2, ಓಕೆನಾ. ಸೊ -10⁻³ ಅಂದರೆ ಇದು 100 ಹೋಗುತ್ತಾ, ಇದು ಇಷ್ಟು ಹೋಗುತ್ತಾ, ಓಕೆನಾ. ಇದು ಕ್ಯಾನ್ಸಲ್ ಆಗುತ್ತಾ, ಅಂದರೆ 10⁻³ ಅಂದರೆ ಈ 10⁻³ ಆಗುತ್ತೆ, ಓಕೆನಾ. ಸೊ 2 ಉಳಿಯುತ್ತೆ. 2 = -5 × V2 ಈಕ್ವಲ್ ಟು -2/5 ಮೀನ್ಸ್ -0.4 m/s. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್, -0.4 m/s. ಅರ್ಥ ಆಯ್ತಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ -0.4 m/s. ಸೊ ಇದಿಷ್ಟು ಈ ಒಂದು ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ, GK ಈ ಕ್ವಶನ್ಗಳದ್ದೊಂದು ಒಂದು ಸ್ಪೆಸಿಫಿಕ್ ಆದಂಥ ಒಂದು ವಿಡಿಯೋ ಆಗಿತ್ತು. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ಬಿಟ್ಟು ಇನ್ನೂ ಒಂದು ಉಳಿದ, ಈಗ ನಾವು ಈಗಾಗಲೇ ಒಂದು ತುಂಬ ಒಂದು ಹಿಂದಿನ ಒಂದು ವರ್ಷದಲ್ಲಿ ಕೇಳಿರುವ ಒಂದು ಕ್ವಶನ್ ಪೇಪರ್ ಮೇಲೆ ಮತ್ತು ಚಾಪ್ಟರ್ ವೈಸ್ ಒಂದು ಮ್ಯಾಥಮೆಟಿಕ್ಸ್ ಇದು ಕ್ಲಾಸನ್ನು ಕ್ರ್ಯಾಶ್ ಕೋರ್ಸ್ ಮಾಡ್ತಾಯಿದ್ದೀವಿ. ಆ ಕ್ಲಾಸನ್ನು ಕೂಡ ನೀವು ರೆಫರ್ ಮಾಡ್ಬೋದು, ಓಕೆನಾ. ಧನ್ಯವಾದಗಳು.